ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನಂದ ಗೆಳೆಯ, ಇವತ್ತು ರಾತ್ರಿ VC ಮೀಟಿಂಗ್ ಇದೆಯಲ್ಲ, ರಿಮೈಂಡ್ ಮಾಡೋಣ ಅಂತ ಕಾಲ್ ಮಾಡಿದೆ. ಇಂಪಾರ್ಟೆಂಟ್ ಮೀಟಿಂಗ್ ಕಣ. ನನಗೆ ಯಾಕೋ ಮೂಡಿಲ್ಲ ಕಣ, ಕ್ಯಾನ್ಸಲ್ ಮಾಡಿಬಿಡು. ಕ್ಯಾನ್ಸಲ್ಲ? ಏಯ್, ಏನು ಹೇಳ್ತಾ ಇದೆಯಾ ಗೆಳೆಯ? ಯಾಕೆ, ಏನಾಯ್ತು? ಏನೋ ಪ್ರಾಬ್ಲಮ್ ಆಯ್ತಾ? ಸಂಜೆ ಮನೆಗೆ ಹೋಗೋವಾಗ ಚೆನ್ನಾಗೇ ಹೋದಲ್ಲೋ. ಏನಿಲ್ಲ ಕಣ, ನಾನು ಹೇಳಿದಷ್ಟು ಮಾಡು. ಏಯ್, ಏನಾಯ್ತು ಹೇಳೋ ಗೆಳೆಯ? ಅದಕ್ಕೆ ಈ ಥರ ಕಿರಿಕ್ ಮಾಡ್ಕೊಂಡ? ಗಂಡ ಹೆಂಡತಿ ಡಿಶುಮೇನೋ? ಇಲ್ಲ ಕಣ, ನಾನೇ ಅವ್ರಿಗೆ ಏನೋ ಒಂದು ಅಂದ್ಬಿಟ್ಟೆ, ಅದಕ್ಕೆ ಮೂಡ್ ಅಪ್ಸೆಟ್ ಆಗಿದೆ. ಓ, ಆಗಿರೋದು ಗಿಲ್ಟಲ್ಲಿ ಒದ್ದಾಡ್ತಾ ಇದೆಯಾ? ಹೌದು, ಅದಕ್ಕೆ ಅಂಥದ್ದು ಏನಪ್ಪ ಹೇಳಿದೆ ಗಿಲ್ಟಲ್ಲಿ ಒದ್ದಾಡೋ ಅಷ್ಟು? ಹೀಗೆ ಏನಕೋ ರ್ಯಾಶಾಗಿ ಮಾತಾಡ್ಬಿಟ್ಟೆ, ಪರಿಸ್ಥಿತಿ ಆಗಿತ್ತು, ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲ ಗೆಳೆಯ, ಏನೋ ನಿನ್ಲೆ ಅಲ್ವಾ? ಹೋಗಿ ಹೋಗಿ ಅತ್ತಿಗೆಗೇನೋ ಅಲ್ವೋ? ಅವ್ರಿಗೆಲ್ಲ ಬಿಟ್ಟು ನೀನೇ ಪ್ರಪಂಚ ಅಂದ್ಕೊಂಡು ನಿಮ್ಮ ಮನೆಗೆ ಬಂದಿರ್ತಾರೆ ಕಣ. ನೀನೇ ಅವ್ರಿಗೆ ಸರ್ವಸ್ವ ಅಂತ ಅಂದ್ಕೊಂಡಿರ್ತಾರೋ ಅಲ್ವಾ? ಮಾತು ಮುಂಚೆ ನಮ್ಮ ಮನೆಯವ್ರು ನನಗೆ ಮುಖ್ಯ, ನಮ್ಮ ಮನೆಯವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಸೆಂಟಿಮೆಂಟಲ್ ಆಗಿ ಭಾಷಣ ಬಿಗಿತ್ಯಾ? ಅದಕ್ಕೆ ನಿಮ್ಮ ಮನೆಯವರಲ್ವಾ? ನಿನ್ನವ್ರಲ್ವಾ? ಲೋ ಗೆಳೆಯ, ಒಂದು ವಿಷಯ ತಿಳ್ಕೊ, ಅತ್ತಿಗೆನೇ ಇಂಪಾರ್ಟೆಂಟು ಕಣೋ. ಯಾಕೆಂದ್ರೆ ಕೊನೆಯವರೆಗೂ ನಿನ್ನ ಜೊತೆ ಕಷ್ಟ ಸುಖದಲ್ಲಿ ನಿನ್ನ ಕೈ ಹಿಡಿದು ಬರೋರು ಅವ್ರು ಮಾತ್ರ ಕಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಮಿಡಿಯೇಟ್ ಆಗಿ ಹೋಗಿ ಅತ್ತಿಗೆ ಹತ್ರ ಸಾರಿ ಕೇಳಿ ಅವ್ರಿಗೆ ಸಮಾಧಾನ ಮಾಡು. ನಾನು ಯಾಕೋ ಸಾರಿ ಕೇಳಬೇಕು? ಅವ್ರು ಮಾಡಿದ್ದು ತಪ್ಪು ಅಂದರೆ ತಪ್ಪೇಗ ಆಗುತ್ತದು? ನೋಡು ಗೆಳೆಯ, ತಪ್ಪನ್ನ ತಪ್ಪು ಅಂತ ಹೇಳಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲಪ್ಪ, ಆದ್ರೆ ನೀನು ಹೇಳಿದ ರೀತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಏಯ್, ಈಗೋನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಗೆಳೆಯ. ಹೆಂಡತಿ ಹತ್ರ ಮಾತ್ರ ತೋರ್ಸಕ್ ಹೋಗಬಾರ್ದು. ಅವ್ರೇನಾದ್ರೂ ತಿರುಗಿ ಬಿದ್ರೆ ಮಗನ ತಡ್ಕೊಳಕ್ಕಾಗಲ್ಲ. ಹೇಳ್ತಾ ಇದ್ದೀನಿ ಕೇಳು. ಈ ಡ್ಯಾಮ್ ಗೇಟ್ ಓಪನ್ ಆದಾಗ ನೀರು ರಶ್ ಆಗುತ್ತಲ್ಲ, ಆ ಥರ ಕೊಚ್ಕೊಂಡು ಹೋಗ್ಬಿಡ್ತೀವಿ ನಾವು. ಅರ್ಥ ಆಯ್ತಾ? ಈಗ ಮರ್ಯಾದೆಯಿಂದ ಹೋಗಿ ಅವ್ರ ಹತ್ರ ಸಾರಿ ಕೇಳು, ಸಮಾಧಾನ ಮಾಡು. ಓಕೆ ಗೆಳೆಯ, ಆ VCನ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಮೊದಲೇ ನಿನ್ನ ಮೂಡ್ ಸರಿ ಇಲ್ಲ. ಹೋಗಿ ಅದಕ್ಕೆ ಸಮಾಧಾನ ಮಾಡಿ ನೀನು ಸಮಾಧಾನ ಮಾಡಬೇಕು. ಓಕೆ, ಗುಡ್ ನೈಟ್. ಎಲ್ಲ ಗೊತ್ತಿವನಿಗೆ ಅದು ಯಾಕೆ ಹಿಂಗೆ ಆಡ್ತಾನೋ ಅರ್ಥನೇ ಆಗಲ್ಲ. ಛೇ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.